ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಮಾರ್ನಿಂಗ್ ಹೇರ್ ಕೇರ್ ರೂಟೀನ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡೋಕೆ ಹೋಗಬೇಡಿ. ಬನ್ನಿ, ವಿಡಿಯೋನ ಲೇಟ್ ಮಾಡೋದು ಬೇಡ ಅಲ್ವಾ, ಇವಾಗ ವಿಡಿಯೋನ ಶೇರ್ ಮಾಡೋಣ. ಮೊದಲನೇದಾಗಿ ನೋಡಿ, ನಾನು ಈ ಥರ ನೈಟ್ ಮಲ್ಗೋಕ್ಕಿಂತ ಮುಂಚೆ ಈ ಥರ ನಾನು ಜಡೆನ ಹಾಕ್ಬಿಟ್ಟು ಮಲಗಿರ್ತೀನಿ. ಯಾಕಂದರೆ ಮಲಗುವಾಗ ಯಾವುದೇ ರೀತಿಯಾದ ಸಿಕ್ಕುಗಳಾಗೋದಿಲ್ಲ ಈ ರೀತಿಯಾಗಿ ನಾವು ಹಾಕೋದ್ರಿಂದ. ಮೊದಲನೇದಾಗಿ ನಾವು ಈ ಥರ ಜಡೆನೆಲ್ಲ ನೀಟಾಗಿ ಇವಾಗ ಬಿಡಿಸ್ಕೊಳ್ಳೋಣ. ನನಗೆ ಯಾವಾಗಲೂ ಇದೇ ಥರನಾಗಿ ಹಾಕೋದು. ನೈಟ್ ಮಲಗೋವಾಗ ನಾನು ಹಾಗೆ ಬನ್ನ ಹಾಕೋದು ಆ ಥರ ಎಲ್ಲ ಮಾಡಲ್ಲ. ಅದರಿಂದ ನನ್ನ ಹೇರ್ ಸಿಕ್ ತುಂಬ ಜಾಸ್ತಿ ಆಗುತ್ತೆ. ಆದುದರಿಂದ ನಾನು ಇದೇ ಥರನೇ ಫಾಲೋ ಮಾಡೋದು ಯಾವಾಗಲೂ. ನೋಡಿ, ಯಾವುದೇ ರೀತಿಯ ಸಿಕ್ಗಳಿಲ್ಲ, ಏನಿಲ್ಲ, ನಾರ್ಮಲ್ ಆಗಿ ಇರುತ್ತೆ. ಇವಾಗ ನಾವು ನಮ್ಮ ಕೂದಲಿನ ಸಿಕ್ಗಳನ್ನೆಲ್ಲ ನೀಟಾಗಿ ಬಿಡಿಸ್ಕೊಳ್ಳೋಣ. ನೋಡಿ, ಈ ಥರ ನಾನು ಮೇಲೊಂದು ರಬ್ಬರ್ ಹಾಕಿಬಿಟ್ಟು ಈ ಥರ ನಾನು ಟೈ ಮಾಡಿರ್ತೀನಿ. ಯಾವಾಗಲೂ ಪೋನಿಟೇಲ್ ಹಾಕಿ ಆಮೇಲೆ ನಾನು ಜಡೆ ಹೆಣ್ಕೋತೀನಿ. ಇದರಿಂದ ನಂದು ಹೇರ್ ಫಾಲ್ ಜಾಸ್ತಿ ಆಗೋದಿಲ್ಲ. ಹೇರ್ ಸಿಕ್ನ ಬಿಡಿಸುವಾಗ ಇದೇ ರೀತಿಯಾಗಿ ನಾನು ಯಾವಾಗಲೂ ಫಾಲೋ ಮಾಡೋದು. ಯಾವುದೇ ರೀತಿಯ ಸಿಕ್ಗಳಾಗಿ ಜಾಸ್ತಿ ಇರೋದಿಲ್ಲ. ಈ ರೀತಿಯಾಗಿ ನಾವು ಮೇಲೆ ಪೋನಿಟೇಲ್ ಹಾಕ್ಬಿಟ್ಟು ಈ ಥರ ಕೆಳಗಡೆ ಜಡೆ ಹೆಣ್ಕೊಳ್ಳೋದ್ರಿಂದ. ಇವಾಗ ಬನ್ನಿ, ಸಿಕ್ನೆಲ್ಲ ನೀಟಾಗಿ ಬಿಡಿಸ್ಕೊಳ್ಳೋಣ. ನೋಡಬಹುದು ನನ್ನ ಕೂದಲು ಎಷ್ಟು ಲಾಂಗ್ ಆಗಿದೆ ಅಂತ, ಮತ್ತು ತಿಕ್ಕಾಗಿ ಕೂಡ ಇದೆ, ಮತ್ತು ಹೇರ್ ಬ್ಲ್ಯಾಕ್ ಆಗಿ ಕೂಡ ಇದೆ ಅಂತ ಹೇಳಬಹುದು. ಬನ್ನಿ, ಇವಾಗ ಸಿಕ್ಕನ್ನೆಲ್ಲ ನೀಟಾಗಿ ಬಿಡಿಸೋಣ. ನೋಡಿ, ನೀವು ಸಿಕ್ನ ಬಿಡಿಸೋವಾಗ ಈ ಥರ 2 ಪಾರ್ಟ್ಗಳಾಗಿ ಮಾಡ್ಕೊಳ್ಳಿ. ಈ ಥರ ಪಾರ್ಟ್ಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಿಕ್ನ ಬಿಡಿಸೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಬಹುದು. ನಾನು ಇದೇ ರೀತಿಯಾಗಿ ಮಾಡೋದು. ಮೊದಲನೇದಾಗಿ ಈ ಥರ ಅಗಲವಾಗಿರೋ ಬಾಚುಣಿಕೆಯಿಂದ ಮೊದಲು ನಾನು ಎಲ್ಲ ಸಿಕ್ಕುಗಳನ್ನೆಲ್ಲ ನೀಟಾಗಿ ಬಿಡಿಸ್ಕೊತೀನಿ. ಬನ್ನಿ, ಇವಾಗ ಒಂದೊಂದು ಪಾರ್ಟ್ನ ಸಿಕ್ಕುಗಳನ್ನೆಲ್ಲ ನೀಟಾಗಿ ಬಿಡಿಸ್ಕೊಳ್ಳೋಣ. ಮೊದಲನೇದಾಗಿ ಈ ಪಾರ್ಟ್ ಸಿಕ್ಕನ್ನೆಲ್ಲ ನೀಟಾಗಿ ಬಿಡಿಸ್ಕೊಳ್ಳೋಣ. ನೋಡಿ, ಈ ಥರ ಕೆಳಗಿಂದ ನೀವು ಬಾಚ್ತಾ ಹೋಗಿ, ಯಾವತ್ತು ಮೇಲಿಂದ ಬಾಚೋದಿಕ್ಕೆ ಹೋಗಬೇಡಿ. ಇದರಿಂದ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ನೀವು ಮೇಲಿಂದ ಈ ಥರ ಬಾಚಿದ್ರೆ ಬುಡದಿಂದ ಕೂದಲು ಈಸಿಯಾಗಿ ಕಿತ್ಕೊಂಬರೋಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ನೀವು ಕೆಳಗಿಂದ ನಿಮ್ಮ ಸಿಕ್ಕಗಳನ್ನೆಲ್ಲ ನೀಟಾಗಿ ನಿಧಾನವಾಗಿ ಈ ರೀತಿಯಾಗಿ ಬಿಡಿಸ್ತಾ ಬನ್ನಿ. ನೋಡಿ, ಈ ರೀತಿಯಾಗಿ ಬಿಡಿಸಿ. ಆದಷ್ಟು ರಫ್ ಆಗಿ ಎಳೆಯೋದು ಬೇಡ, ನಿಧಾನಕ್ಕೆ ಈ ರೀತಿಯಾಗಿ ಎಲ್ಲ ಸಿಕ್ಕುಗಳನ್ನೆಲ್ಲ ನಿಧಾನವಾಗಿ ಬಿಡಿಸಿ. ಇದರಿಂದ ನಿಮ್ಮ ಹೇರ್ ಫಾಲ್ ತುಂಬ ಕಮ್ಮಿ ಆಗುತ್ತೆ ಅಂತ ಹೇಳಬಹುದು. ಯಾವುದೇ ರೀತಿಯಾಗಿ ಹೇರ್ ಫಾಲ್ ಜಾಸ್ತಿ ಆಗೋದಿಲ್ಲ, ಆದಷ್ಟು ಕಮ್ಮಿ ಆಗಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಬಹುದು. ನೋಡಿ, ಒಂದು ಕಡೆ ಸಿಕ್ಕೆಲ್ಲ ನಿಮ್ಮ ಜೊತೆ ಮಾತಾಡ್ತಾನೆ ಬಿಟ್ಟು ಹೋಯ್ತು. ನೋಡಿ, ಯಾವುದೇ ರೀತಿಯಾದ ಸಿಕ್ಕಿಲ್ಲ. ಇವಾಗ ಇನ್ನೊಂದು ಪಾರ್ಟ್ದು ಸಿಕ್ಕನ್ನು ನೀಟಾಗಿ ಬಿಡಿಸ್ಕೊಡೋಣ. ಇದನ್ನು ಅಷ್ಟೇ ಕೆಳಗಿಂದ ನೀಟಾಗಿ ನೀವು ನಿಧಾನವಾಗಿ ಬಾಚ್ತಾ ಬನ್ನಿ. ಇದೇ ರೀತಿಯಾಗಿ ಫಾಲೋ ಮಾಡಿ. ನೋಡಿ, ನೀವು ನಿಮಗೆ ಹೇರ್ ಫಾಲ್ ತುಂಬ ಕಮ್ಮಿ ಆಗಲಿಕ್ಕೆ ಸಹಾಯವಾಗುತ್ತೆ. ಒಂದೇ ಒಂದು ವಾರದಲ್ಲಿ ನಿಮಗೆ ರಿಸಲ್ಟ್ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇದೇ ರೀತಿಯಾಗಿ ನೀವು ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ ನಿಮ್ಮ ಹೇರ್ನ ಬಾಚುವಾಗ ಆದಷ್ಟು ಹೇರ್ ಫಾಲ್ನ ನೀವು ಕಮ್ಮಿ ಮಾಡ್ಕೋಬಹುದು. ನಾನು ಇದೇ ಥರನಾಗಿ ಫಾಲೋ ಮಾಡೋದು ಯಾವಾಗಲೂ. ನೋಡಿ, ಇಷ್ಟು ಉದ್ದವಾಗಿರೋ ಕೂದಲು ಸಿಕ್ಕಗಳು ಜಾಸ್ತಿ ಆಗಿರುತ್ತೆ ಅಂತ ಅನ್ಕೋತಿರ್ತೀರ ನೀವು. ನನ್ನ ಕೂದಲು ಸಿಕ್ಕಾಗೋದಿಲ್ಲ. ಇದೇ ರೀತಿಯಾಗಿ ನೀವು ಪೋನಿಟೇಲ್ ಹಾಕಿ ನೀವು ಜಡೆನ ಹೆಣ್ಕೊಳ್ಳೋದ್ರಿಂದ ನಿಮಗೆ ಸಿಕ್ಕಗಳು ಆಗೋದಿಲ್ಲ. ನೋಡ್ತಾ ಇರ್ಬೋದು ನನ್ನ ಹೇರ್ ಫಾಲ್ ಎಷ್ಟಾಯಿತು ಅಂತ. ತೋರಿಸ್ತೀನಿ ಇವಾಗ ನಿಮಗೆ. ನೋಡಿ, ಕಾಣ್ತಾ ಇದೆನಾ? ಇಷ್ಟೇ ನಂದು ಹೇರ್ ಫಾಲ್ ಆಗೋದು. ನೋಡಿ, ಇಷ್ಟೇ ನಂದು ಹೇರ್ ಫಾಲ್ ಆಗೋದು. ಇವಾಗ ನಾನು ಈ ಹಲ್ಲುಗಳು ಚಿಕ್ಕದಾಗಿರುತ್ತಲ್ವ, ಈ ಬಾಚುಣಿಕೆಯಿಂದ ನಾನು ಚೆನ್ನಾಗಿ ಹೇರ್ನ ಈ ಥರ ತಲೆ ಸ್ಕಾಲ್ಫ್ನ ಚೆನ್ನಾಗಿ ಈ ಥರ ನಾನು ಇದರಿಂದ ಬಾಚ್ಕೋತೀನಿ. ಇದರಿಂದ ಏನಪ್ಪ ಯೂಸ್ ಆಗುತ್ತೆ ಅಂದರೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ಬಿಟ್ಟು ನಿಮ್ಮ ಹೇರ್ ಗ್ರೋತ್ನ ಇಂಪ್ರೂವ್ ಮಾಡಲಿಕ್ಕೆ ಈ ಮಸಾಜ್ ತುಂಬ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ಬೋದು. ನೀವು ಯಾವುದೇ ಬಾಚುಣಿಕೆಯಿಂದ ಸಿಕ್ಕನ್ನ ಬಿಡಿಸ್ಕೊಳ್ಳಿ, ಆದರೆ ಕೊನೆಯದಾಗಿ ಈ ಥರ ಹಲ್ಲುಗಳು ಚಿಕ್ಕದಾಗಿರೋ ಬಾಚುಣಿಕೆಯಿಂದ ನೀವು ಈ ಥರನಾಗಿ ನೀವು ನಿಮ್ಮ ತಲೆನ ಬಾಚ್ಕೊಳ್ಳಿ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ಬಿಟ್ಟು ನಿಮ್ಮ ಹೇರ್ ಗ್ರೋತ್ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ನೀವು 5 ನಿಮಿಷಗಳ ಕಾಲ ಮಾಡಿದರೆ ಸಾಕು.
ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ನಿಮಗೂ ಕೂಡ ರಿಲ್ಯಾಕ್ಸ್ ಆಗಿರೋ ಫೀಲ್ ಆಗುತ್ತೆ. ನಾನು ಕೂಡ ಇದೇ ಥರನಾಗೆ ಫಾಲೋ ಮಾಡೋದು ಯಾವಾಗ್ಲೂ. ಅದಕ್ಕೋಸ್ಕರನೇ ನನ್ನ ಕೂದಲು ಇಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಹುದು. ಈ ಥರನಾಗಿ ಬಾಚಿ ಎಲ್ಲ ಕಡೆನೂ ನೀಟಾಗಿ ಬಾಚ್ಕೊಳ್ಳಿ. ಸ್ಕಾಲ್ಫ್ಗೆಲ್ಲ ನೀಟಾಗಿ ಬಾಚ್ಕೊಂಡ್ಮೇಲೆ ನೀವು ಮೊದಲನೇದಾಗಿ ಪೋನಿಟೇಲ್ನ ಹಾಕೋಬೇಕು. ನಾನು ಅಷ್ಟೇ ಮೊದಲನೇದಾಗಿ ಈ ಥರ ಪೋನಿಟೇಲ್ನ ಹಾಕೋತೀನಿ. ಈ ಥರ ಪೋನಿಟೇಲ್ ಹಾಕಿಬಿಟ್ಟೆ ನಾನು ಯಾವಾಗ್ಲೂ ನನ್ನ ಹೇರ್ನ ನಾನು ಬಂದ್ ಮಾಡೋದು. ಈ ಥರ ನೀವು ಮಾಡೋದ್ರಿಂದ ಏನೆಲ್ಲ ಉಪಯೋಗ ಅಂದರೆ ತೋರಿಸಿದ್ನಲ್ವ ನಾನು, ಹೇರ್ ಫಾಲ್ ತುಂಬ ಅಂದರೆ ತುಂಬ ಕಮ್ಮಿ ಆಗುತ್ತೆ. ನಿಮ್ಮ ಹೇರ್ ತುಂಬ ಅಂದರೆ ತುಂಬ ಉದುರೋದಿಲ್ಲ. ಈ ರೀತಿಯಾಗಿ ನೀವು ಹೇರ್ ಬನ್ನ ಟ್ರೈ ಮಾಡಿ. ಇದರಿಂದ ನಿಮ್ಮ ಹೇರ್ ಫಾಲ್ ತುಂಬ ಅಂದರೆ ತುಂಬ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಈ ಥರನಾಗಿ ಟ್ರೈ ಮಾಡ್ಕೊಳ್ಳಿ. ನೋಡಿ ಹೇರ್ ಫಾಲ್ ಜಾಸ್ತಿ ಏನಾಗೋದಿಲ್ಲ ಈ ರೀತಿಯಾಗಿ ನೀವು ಮಾಡೋದ್ರಿಂದ. ಇವಾಗ ನಾನು ಈ ಥರ ಜಡೆನ ಹೆಣ್ಕೋತೀನಿ ಇದರಿಂದಾನೇ. ನೋಡಿ ಒಂದು ಪಾರ್ಟ್, ಈ ಥರ 3 ಪಾರ್ಟ್ಗಳನ್ನು ಮಾಡಿಬಿಟ್ಟು ನಾನು ಈ ಥರ ಜಡೆನ ಹೆಣ್ಕೋತೀನಿ. ಇದರಿಂದ ನನ್ನ ಹೇರ್ ಫಾಲ್ ತುಂಬ ಅಂದರೆ ತುಂಬ ಕಮ್ಮಿ ಆಗಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳ್ಬೋದು. ಮೊದಲೆಲ್ಲ ನಾನು ಕೆಳಗೆ ಇಲ್ಲಿಂದನೇ ಜಡೆನ ಹಾಕೋತಿದ್ದೆ. ಆವಾಗ ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗ್ತಿತ್ತು. ಏನಪ್ಪ ಮಾಡೋದು ಅನ್ನುವಾಗ ಈ ಟ್ರಿಕ್ ನನಗೆ ಗೊತ್ತಾಯಿತು. ಈ ಟ್ರಿಕ್ನ ಯೂಸ್ ಮಾಡ್ತಾ ಬಂದಂಗೆ ನನ್ನ ಕೂದಲು ಹೇರ್ ಫಾಲ್ ತುಂಬ ಅಂದರೆ ತುಂಬ ಕಮ್ಮಿ ಆಗ್ತಾ ಇದೆ. ಕಮ್ಮಿನೂ ಕೂಡ ಆಗ್ತಾ ಇದೆ. ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ನೋಡಬಹುದು ನನ್ನ ಕೂದಲು ಎಷ್ಟು ಉದ್ದವಾಗಿದೆ. ಇಷ್ಟು ಉದ್ದವಾಗಿರೋ ಕೂದಲು ಮ್ಯಾಕ್ಸಿಮಮ್ ಅಂದರೆ ಜಾಸ್ತಿ ಕೂದಲು ಉಚ್ಚುತ್ತೆ ಅಂತ ನೀವು ಅನ್ಕೋಬಹುದು. ನನ್ನ ಕೂದಲು ಜಾಸ್ತಿಯಾಗಿ ಉದುರೋದಿಲ್ಲ. ನೋಡಿ ಈ ಥರ ನೀವು ಜಡೆಯನ್ನು ಹೆಣ್ಕೊಳ್ಳಿ. ನಾನು ಮೇಲೆಯಿಂದ ಜಡೆನ ಹೆಣ್ಕೊಳ್ಳೋದ್ರಿಂದ ಸ್ವಲ್ಪ ಸಣ್ಣದಾಗುತ್ತೆ ಜಡೆ, ಅಂದರೆ ದಪ್ಪ ಸ್ವಲ್ಪ ಕಮ್ಮಿ ಆಗುತ್ತೆ. ಕೆಳಗಿಂದ ಹಾಕಿದರೆ ದಪ್ಪ ಚೆನ್ನಾಗೇ ಇದೆ ನನ್ನ ಕೂದಲು. ಮ್ಯಾಕ್ಸಿಮಮ್ ತೆಳ್ಳಗೇನಿಲ್ಲ ಕೂದಲು. ನೋಡಿ ಈ ಥರ ನೀವು ಜಡೆನ ಹೆಣ್ಕೊಳ್ಳಿ. ಕೂದಲು ಒಬ್ಬರೇ ಜಡೆ ಹಾಕೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ಬಹುದು, ಉದ್ದಗಿರೋ ಕೂದಲು. ನೋಡಿ ಈ ಥರ ನೀವು ಜಡೆನ ಹಾಕ್ಕೊಳ್ಳಿ. ಲಾಸ್ಟಿಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡ್ಬಿಟ್ಟು ಈ ಥರ ನೀವು ಲಾಸ್ಟಿಗೆ ಈ ಥರ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ. ನೋಡಿ ಈ ಥರ ರಬ್ಬರ್ ಬ್ಯಾಂಡ್ ಹಾಕಿದ್ಮೇಲೆ ನೀವು ಈ ಥರ ಹೈಯಾಗಿ ನೀವು ಬನ್ನ ಹಾಕ್ಕೊಳ್ಳಿ. ಇದರಿಂದ ನಿಮ್ಮ ಹೇರ್ ಫಾಲ್ ತುಂಬ ಅಂದರೆ ತುಂಬ ಕಮ್ಮಿ ಆಗುತ್ತೆ. ಈ ಹೇರ್ ಸ್ಟೈಲ್ನ ನೀವು ಟ್ರೈ ಮಾಡಿ. ನಿಮಗೂ ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಯಾವುದೇ ರೀತಿಯ ಹೇರ್ ಫಾಲ್ ಆಗೋದಿಲ್ಲ. ಹೇರ್ ಫಾಲ್ ಆದಷ್ಟು ಕಮ್ಮಿ ಆಗಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಬಹುದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಹೆಲ್ಪ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಿಸ್ ಮಾಡೋಕೆ ಹೋಗಬೇಡಿ.